ಸ್ನೇಹಿತರೆ, ಒಂದು ಸಿಗರೆಟ್ ಸೇದೋದ್ರಿಂದ ನಿಮ್ಮ ಪ್ರಾಣ ಹೋಗುತ್ತೆ ಅಂದ್ರೆ ನಂಬ್ತೀರಾ? ಅರೆ ಇದೆಂಥ ಪ್ರಶ್ನೆ. ಕೇವಲ ಒಂದು ಸಿಗರೆಟ್ನಿಂದ ಯಾರು ಸಾಯ್ತಾರೆ ಅಂತ ನೀವು ಕೇಳ್ಬೋದು. ಆದ್ರೆ ಸ್ನೇಹಿತರೆ, ಇರಾನ್ನ ಟಾಪ್ ಕಮಾಂಡರ್ ಅಲಿ ಶದ್ಮನಿ ಹೊಡೆದುರುಳಿಸೋಕೆ ಇಸ್ರೇಲ್ ಬಳಸಿದ್ದು ಕೇವಲ ಒಂದೇ ಒಂದು ಸಿಗರೇಟ್. ಒಂದು ಹೊಗೆಬತ್ತಿ ಎಳೆದು ಬಿಸಾಡುವಷ್ಟರಲ್ಲಿ ಆತನ ಪ್ರಾಣ ಹಾರಿದೆ. ಹೊಗೆಬತ್ತಿಯಲ್ಲಿದ್ದ ಫಿಂಗರ್ ಪ್ರಿಂಟ್ ಜಾಡು ಹಿಡಿದು ಇಸ್ರೇಲ್ನ ಮಿಸೈಲ್ ಆತನ ಎದೆ ನುಗ್ಗಿದೆ. ಎಸ್ ಸ್ನೇಹಿತರೆ, ಇಸ್ರೇಲ್ ಇರಾನ್ ಕದನ ಸದ್ಯಕ್ಕೆ ಶಮನವಾಗಿದೆ. ಆದ್ರೆ ಈ ವೇಳೆ ಇಸ್ರೇಲ್ನ ಘಾತಕ ಇಂಟೆಲಿಜೆನ್ಸ್ ಪಡೆ ಮೊಸಾದ್ ಇರಾನ್ನ ಟಾಪ್ ಕಮಾಂಡರ್ಗಳನ್ನ ಹೊಡೆದುರುಳಿಸೋಕೆ ಏನೆಲ್ಲ ತಂತ್ರ ಹೂಡಿತ್ತು ಅನ್ನೋದು ಈಗ ಬಯಲಾಗಿದೆ. ಜೆನೆಟಿಕ್ ಸ್ಟೇಯಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಫೇಶಿಯಲ್ ರೆಕಗ್ನಿಷನ್ ಹೀಗೆ ನಾನಾ ಅತ್ಯಾಧುನಿಕ ತಂತ್ರ ಬಳಸಿ ಮೊಸಾದ್ ಇರಾನ್ ಸೇನಾಧಿಕಾರಿಗಳ ಬೇಟೆಯಾಡಿದೆ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಮೊಸಾದ್ನ ಇಂತಹ ಹೈಟೆಕ್ ಆಪರೇಷನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾವ್ಯಾವ ಕಮಾಂಡರ್ಗಳನ್ನ ಹೇಗೆಲ್ಲ ಮುಗಿಸ್ತು ಅನ್ನೋದನ್ನ ನೋಡೋಣ. ಟಾರ್ಗೆಟ್ ಅಲಿ ಶದ್ಮನಿ, ಡಿಜಿಟಲ್ ಡಿಎನ್ಎಯಿಂದ ಹತ್ಯೆ. ಸ್ನೇಹಿತರೆ, ಅಲಿ ಶದ್ಮನಿ ಕಾಮನೈಗಳ ರಕ್ಕಸ ಪಡೆ ಐಆರ್ಜಿಸಿಯ ಇಂಪಾರ್ಟೆಂಟ್ ಲೀಡರ್, ಇರಾನ್ನ ಖತಮ್ ಅಲ್ ಅನ್ಬಿಯಾ ಸೆಂಟ್ರಲ್ ಹೆಡ್ ಕ್ವಾರ್ಟರ್ಸ್ನ ಕಮಾಂಡರ್. ಅದೇ ತಾನೇ ಇಸ್ರೇಲ್. ಈ ಹುದ್ದೆಲಿದ್ದ ಜನರಲ್ ಘೋಲಂ ಅಲಿ ರಶೀದ್ನನ್ನ ಹೊಡೆದುರುಳಿಸಿತ್ತು. ಹೀಗಾಗಿ ಶದ್ಮನಿ ಜೂನ್ 14ರಿಂದ ಕಮಾಂಡರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ರು. ಆದ್ರೆ ಅಧಿಕಾರಕ್ಕೇರಿದ 4 ದಿನದಲ್ಲಿ ಇಸ್ರೇಲ್ ಶದ್ಮನಿನ ಕೂಡ ಮುಗಿಸಿದೆ. ಸಿನಿಮೀಯ ರೀತಿಯಲ್ಲಿ ಹೊಡೆದುರುಳಿಸಿದೆ. ಏನ್ ಮಾಡಿದೆ ಅಂದ್ರೆ, ಮೊದಲ ಹಂತದಲ್ಲಿ ಮೊಸಾದ್ ತನ್ನ ಗುಪ್ತಚರರ ಮೂಲಕ ಶದ್ಮನಿ ಬಿಸಾಡಿದ್ದ ಸಿಗರೆಟ್ ಸಂಗ್ರಹಿಸಿದೆ. ಅದರ ಮೂಲಕ ಆತನ ಡಿಎನ್ಎ ಎಕ್ಸ್ಟ್ರಾಕ್ಟ್ ಮಾಡಿ ಡಿಜಿಟಲ್ ಜೆನೆಟಿಕ್ ಪ್ರೊಫೈಲ್ ನ ರೆಡಿ ಮಾಡಿದ್ದಾರೆ. ಅಂದ್ರೆ ಡಿಎನ್ಎ ಸ್ಯಾಂಪಲ್ ಮತ್ತು ಆತನ ಹಳೆ ಒಂದಿಷ್ಟು ಫೋಟೋ ಇಟ್ಕೊಂಡು ಶದ್ಮನಿ ಈಗ ಹೇಗಿರ್ತಾನೆ, ಎಷ್ಟು ಹೈಟ್ ಇರ್ಬೋದು, ಕಣ್ಣು ಹೇಗಿರುತ್ತೆ, ಕತ್ತು ಹೇಗಿದೆ, ಎಲ್ಲ ಆತನ ಫಿಸಿಕಲ್ ಫೀಚರ್ಸ್ ನ ಪಿನ್ ಪಾಯಿಂಟ್ ಪ್ರೆಡಿಕ್ಟ್ ಮಾಡಿದ್ದಾರೆ. ಬಳಿಕ ಮಾಲ್ವೇರ್ ಮೂಲಕ ಇರಾನ್ನ ಸರ್ವಲೈನ್ಸ್ ಕ್ಯಾಮೆರಾ ವ್ಯವಸ್ಥೆಯನ್ನ ಹ್ಯಾಕ್ ಮಾಡಿದ್ದಾರೆ. ಅಂದ್ರೆ ಇರಾನ್ನ ಸಂಪೂರ್ಣ ಕಣ್ಗಾವಲು ವ್ಯವಸ್ಥೆ ಮೊಸಾದ್ ತನ್ನ ಕೈಗೆ ತಗೊಂಡಿದೆ. ಅದರಲ್ಲಿ ಶದ್ಮನಿ ಡಿಜಿಟಲ್ ಜೆನೆಟಿಕ್ ಪ್ರೊಫೈಲ್ ಇಟ್ಕೊಂಡು ಎಐ ಸಹಾಯದಿಂದ ಸರ್ಚ್ ಮಾಡಿದ್ದಾರೆ. ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಮೂಲಕ ಶದ್ಮನಿ ಎಲ್ಲಿದ್ದಾನೆ ಅಂತ ಅಕ್ಯುರೇಟ್ ಆಗಿ ಹುಡುಕಿದ್ದಾರೆ. ಆತನ ಚಲನವಲನ ಟ್ರ್ಯಾಕ್ ಮಾಡಿದ್ದಾರೆ. ಕೊನೆಗೆ ಜುಲೈ 27ರಂದು ಜಫರೇನಿಯಾ ಅನ್ನೋ ಜಾಗದಲ್ಲಿ ಇರೋದು ಕನ್ಫರ್ಮ್ ಮಾಡಿಕೊಂಡು ಡ್ರೋನ್ ನುಗ್ಗಿಸಿದ್ದಾರೆ. ಈ ಮೂಲಕ ಕೇವಲ 4 ದಿನದಲ್ಲಿ ಶದ್ಮನಿಯನ್ನ ಮುಗಿಸಿದ್ದಾರೆ. ಟಾರ್ಗೆಟ್ ಅಮೀರ್ ಅಲಿ, ಫೇಕ್ ಕಾಲ್ನಿಂದ ಅಸಲಿ ಹತ್ಯೆ. ಶದ್ಮನಿಗಿಂತ ಭಯಾನಕ ಅಂದ್ರೆ ಅಮೀರ್ ಅಲಿ ಹಾಜಿಜಾದೆ ಹತ್ಯೆ. ಈತ ಕೂಡ ಐಆರ್ಜಿಸಿಯ ಏರೋಸ್ಪೇಸ್ ಕಮಾಂಡರ್, ಇರಾನ್ನ ಮಿಸೈಲ್ ಆಪರೇಷನ್ಗಳಲ್ಲಿ ಮುಖ್ಯ ವ್ಯಕ್ತಿ. ವರದಿಗಳ ಪ್ರಕಾರ ಮೊಸಾದ್ ಫೇಕ್ ಫೋನ್ ಕಾಲ್ ಮಾಡಿ ಈತನನ್ನ ಟ್ರ್ಯಾಪ್ ಮಾಡಿದೆ. ಡೀಪ್ ಫೇಕ್ ಬಳಸಿ ಇರಾನ್ನ ಹಿರಿಯ ಸೇನಾಧಿಕಾರಿಯೊಬ್ಬರ ಧ್ವನಿ ಹೋಲುವಂತೆ ಮಾತಾಡಿದೆ. ಹೈಲಿ ರಿಯಲಿಸ್ಟಿಕ್ ವಾಯ್ಸ್ ಅಲ್ಲಿ ಅಮೀರ್ ಅಲಿಗೆ ಕಾಲ್ ಮಾಡಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ಅರ್ಜೆಂಟ್ ಆಗಿ ಬರಬೇಕು ಅಂತ ಕರೆದಿದ್ದಾರೆ. ಫೇಕ್ ಕರೆಯನ್ನ ನಂಬಿ ಅಮೀರ್ ತಮ್ಮ ಕೆಲ ಸಹಚರರ ಜೊತೆ ಮೊಸಾದ್ ಹೇಳಿದ ಜಾಗಕ್ಕೆ ಬಂದಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಕೆಲವೇ ನಿಮಿಷಗಳಲ್ಲಿ ಆ ಜಾಗ ತಲುಪಿದ್ದಾರೆ. ಅಷ್ಟೇ, ಮುಗೀತು. ಅಮೀರ್ ಆ ಜಾಗ ತಲುಪ್ತಿದ್ದಂತೆ ಇಸ್ರೇಲ್ ಮಿಸೈಲ್ ಮೂಲಕ ಉಡಾಯಿಸಿದೆ. ಅಲ್ಲಿದ್ದವರೆಲ್ಲ ಬೂದಿಯಾಗಿದ್ದಾರೆ. ಈ ವಿಚಾರನ ಯಾರೋ ಬೇರೆಯವರೆಲ್ಲ, ಖುದ್ದು ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 36,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 10 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಟಾರ್ಗೆಟ್ ಹುಸೇನ್ ಸಲಾಮಿ, ಮಾಹಿತಿ ಸೋರಿಕೆಯಿಂದ ಹತ್ಯೆ. ಸ್ನೇಹಿತರೆ, ಇತ್ತೀಚೆಗೆ ಮೊಸಾದ್ನ ಪ್ರಮುಖ ಕಾರ್ಯಾಚರಣೆಗಳಲ್ಲಿ ಅತ್ಯಂತ ಮಹತ್ವದ್ದು ಅಂದ್ರೆ ಹುಸೇನ್ ಸಲಾಮಿ ಹತ್ಯೆ. ಈತ ಕೂಡ ಐಆರ್ಜಿಸಿಯ ಟಾಪ್ ಕಮಾಂಡರ್. ಅಲ್ಲದೆ ಇರಾನ್ ಸುಪ್ರೀಂ ಲೀಡರ್ ಆಯತೊಲ್ಲಾ ಖಾಮಿನೈರ ನೆಚ್ಚಿನ ಅಧಿಕಾರಿ. ಈತನನ್ನ ಮೊಸಾದ್ ಬೇಕಂತಲೇ ಮಾಹಿತಿ ಸೋರಿಕೆ ಮಾಡಿ ಕೊಂದಿದೆ. ಏನ್ ಮಾಡಿದ್ದಾರೆ ಅಂದ್ರೆ, ಸಲಾಮಿ ತುಂಬಾ ನಿಗೂಢ ಮನುಷ್ಯ. ಎಲ್ಲಿದ್ದಾನೆ ಅಂತ ಯಾರಿಗೂ ಮಾಹಿತಿ ಸಿಗ್ತಿರ್ಲಿಲ್ಲ. ಹೀಗಾಗಿ ಮೊಸಾದ್ ತನ್ನ ಒಬ್ಬ ಏಜೆಂಟ್ ಮೂಲಕ ಸಲಾಮಿಗೆ ಹತ್ತಿರದ ಸರ್ಕಲ್ ನಲ್ಲಿ ಇಸ್ರೇಲ್ ದಾಳಿ ಬಗ್ಗೆ ಮಾಹಿತಿ ನೀಡಿದೆ. ತಾನೇ ತಾನಾಗಿ ದಾಳಿಯ ಮಾಹಿತಿ ಸೋರಿಕೆ ಮಾಡಿದೆ. ಇದ್ರಿಂದ ಅಷ್ಟು ದಿನ ಸೇಫ್ ಜಾಗದಲ್ಲಿ ಅಡಗಿದ್ದ ಸಲಾಮಿ ಮೊಸಾದ್ ಮಾಹಿತಿನ ನಿಜ ಅಂದ್ಕೊಂಡು ಹೊರಬಂದಿದ್ದಾನೆ. ಅಲ್ಲಿವರೆಗೆ ಆತನ ಹಾದಿಯನ್ನೇ ಕಾಯ್ತಿದ್ದ ಮೊಸಾದ್ ಹೊರಬಂದ ತಕ್ಷಣ ಹುಡುಕಿ ಹತ್ಯೆ ಮಾಡಿದೆ. ಟಾರ್ಗೆಟ್ ಕಜೇಮಿ, ಸೇಫ್ ಹೌಸ್ ಅಲ್ಲಿ ಹತ್ಯೆ.
ಸ್ನೇಹಿತರೆ, ಮೊಹಮ್ಮದ್ ಕಜೇಮಿ ಕೂಡ ಇರಾನ್ನ ರೆವಲ್ಯೂಷನರಿ ಗಾರ್ಡ್ನಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿ. ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಮುಖ್ಯ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ. ಇಂತಹ ಟಾರ್ಗೆಟ್ನ ಇಸ್ರೇಲ್ ಇಂಟೆಲಿಜೆನ್ಸ್ ಮೂಲಕನೇ ಹೊಡೆದು ಹಾಕಿದೆ. ಖಜೇಮಿ ಮತ್ತು ಆತನ ಇಬ್ಬರು ಸಹಚರರಿಗೆ ಇಸ್ರೇಲ್ ದಾಳಿಯಿಂದ ತಪ್ಪಿಸಿಕೊಳ್ಳೋಕೆ ನಿಮಗೊಂದು ಸೇಫ್ ಹೌಸ್ ಇದೆ ಅಂತ ತಿಳಿಸಿದೆ. ಕುರ್ದ್ ಬಚ್ಚೆ ಅನ್ನೋ ಜಾಗದಲ್ಲಿ ಕಿಂಡರ್ ಗಾರ್ಡನ್ ಒಂದನ್ನ ತೋರಿಸಿ, ಇಲ್ಲಿದ್ರೆ ನಿಮಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದೆ ಅಂದ್ರೆ ಅರ್ಥ ಇಲ್ಲಿ ಇಸ್ರೇಲ್ ಹೇಳ್ತಿಲ್ಲ. ತನ್ನ ಏಜೆಂಟ್ ಮೂಲಕ ಅಥವಾ ಮಾಹಿತಿದಾರರ ಮೂಲಕ ಈ ರೀತಿ ಸುಳ್ಳು ಮಾಹಿತಿ ನೀಡಿದೆ. ಮೊಸಾದ್ನ ಟ್ರ್ಯಾಪ್ಗೆ ಬಿದ್ದ ಖಜೇಮಿ ಆ ಸೇಫ್ ಹೌಸ್ಗೆ ಹೋಗಿದ್ದಾರೆ. ಅದರಲ್ಲೂ ಕಿಂಡರ್ ಗಾರ್ಡನ್ ಮಧ್ಯದಲ್ಲಿ ಅಂದಿದ್ದಕ್ಕೆ ಇಸ್ರೇಲ್ ಇಲ್ಲಿ ದಾಳಿ ಮಾಡಲ್ಲ ಅಂತ ಬಲವಾಗಿ ನಂಬಿದ್ದಾನೆ. ಆದ್ರೆ ಟಾರ್ಗೆಟ್ ಜಾಗ ಸೇರ್ತಿದ್ದಂತೆ ಇಸ್ರೇಲ್ ಕಿಂಡರ್ ಗಾರ್ಡನ್ನಲ್ಲಿರೋ ಮಕ್ಕಳು ಖಾಲಿಯಾಗುವಂತೆ ಮಾಡಿ ದಾಳಿ ಮಾಡಿದೆ. ಖಜೇಮಿ ತನ್ನ ಸಹಚರರ ಜೊತೆ ಹತ್ಯೆಯಾಗಿದ್ದಾನೆ. ಆದ್ರೆ ಮಕ್ಕಳಿರೋ ಜಾಗ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಅಂತಾರಾಷ್ಟ್ರೀಯವಾಗಿ ಇಸ್ರೇಲ್ ಟೀಕೆ ಎದುರಿಸಬೇಕಾಗಿದೆ. ಹೀಗೆ ಸ್ನೇಹಿತರೆ, ಇಸ್ರೇಲ್ ನಾನಾ ಟ್ಯಾಕ್ಟಿಕ್ಸ್ ಮೂಲಕ ಕೇವಲ ಒಂದೆರಡು ದಿನದಲ್ಲಿ ಕನಿಷ್ಠ ಸುಮಾರು 20 ಜನ ಇರಾನ್ ಕಮಾಂಡರ್ಗಳನ್ನ ಹೊಡೆದುರುಳಿಸಿದೆ. ಈಗ ಒಬ್ಬೊಬ್ಬರನ್ನೇ ಹೇಗೆ ಹತ್ಯೆ ಮಾಡ್ತು ಅನ್ನೋ ಮಾಹಿತಿಗಳು ಒಂದೊಂದಾಗಿ ಬಯಲಾಗ್ತಿವೆ. ಬಹಳ ಪ್ರಕರಣಗಳಲ್ಲಿ ಶತ್ರುಗಳನ್ನ ತನಗೆ ಬೇಕಾದ ಜಾಗಕ್ಕೆ ಕರೆದು ಫಿನಿಶ್ ಮಾಡಿದೆ. ಇದೇ ಕಾರಣಕ್ಕೆ ಇರಬೇಕು. ಹಿಂದೆ ಒಮ್ಮೆ 60 ಮಿನಿಟ್ಸ್ ಕಾರ್ಯಕ್ರಮದಲ್ಲಿ ಮಾಜಿ ಮೊಸಾದ್ ಏಜೆಂಟ್ ಒಬ್ಬ, ನಾವು ಗ್ಲೋಬಲ್ ಪ್ರೊಡಕ್ಷನ್ ಕಂಪನಿ, ನಾವೇ ಸ್ಕ್ರೀನ್ ಪ್ಲೇ ಬರೀತೀವಿ, ನಾವೇ ಪ್ರೊಡ್ಯೂಸ್ ಮಾಡ್ತೀವಿ, ನಾವೇ ಇದರಲ್ಲಿ ಮೇನ್ ಆಕ್ಟರ್ಸ್, ಇಡೀ ಜಗತ್ತು ನಮಗೆ ವೇದಿಕೆ ಅಂತ ಹೇಳಿದ್ರು. We are a global production company. We write the screenplay with the producers. The world is our stage. ಖುದ್ದು ಇರಾನ್ ಅಧಿಕಾರಿಗಳು ಇಸ್ರೇಲ್ ನಮ್ಮನ್ನ ಅತ್ಯಂತ ಅನ್ಯೂಶುವಲ್ ಟೆಕ್ನಿಕ್ ಮೂಲಕ ನಮ್ಮನ್ನ ಸೋಲಿಸ್ತು ಅಂತ ಹೇಳಿದ್ದಾರೆ. ಯುದ್ಧದ ಟೈಮಲ್ಲಿ ಇಸ್ರೇಲ್ ಸುಮಾರು 20,000 ಸೈಬರ್ ದಾಳಿ ಮಾಡಿತ್ತು ಅಂತ ಖುದ್ದು ಇರಾನ್ನ ಟೆಲಿಕಾಂ ಮಿನಿಸ್ಟರ್ ಹೇಳಿದ್ರು. ಅಲ್ಲದೆ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ದಿಕ್ಕು ತಪ್ಪಿಸೋಕೆ ಮೊದಲೇ ಇಸ್ರೇಲ್ ಇರಾನ್ ಒಳಗಡೆ ಸಣ್ಣ ಡ್ರೋನ್ಗಳನ್ನ ಬಿಟ್ಟಿತ್ತು. ಏರ್ ಡಿಫೆನ್ಸ್ ಸಿಸ್ಟಮ್ ಹತ್ರ ಇವುಗಳನ್ನ ತಂದು ನಿಲ್ಲಿಸಿತ್ತು. ಕ್ಷಿಪಣಿ ದಾಳಿ ಮಾಡಿದಾಗ ಈ ಮೈಕ್ರೋ ಡ್ರೋನ್ಗಳನ್ನ ಆಕ್ಟಿವ್ ಮಾಡ್ತಿತ್ತು. ಆ ಮೂಲಕ ದಿಕ್ಕು ತಪ್ಪಿಸ್ತಿತ್ತು ಎನ್ನಲಾಗಿದೆ. ಹೀಗೆ ಇದೆಲ್ಲ ನೋಡಿದ್ರೆ ಒಬ್ಬ ಶತ್ರುವನ್ನ ಹಣಿಯೋಕೆ ಇಸ್ರೇಲ್ ಹೇಗೆ ಏನೆಲ್ಲ ತಂತ್ರ ಬಳಸುತ್ತೆ, ಯಾವೆಲ್ಲ ಮಾರ್ಗ ಅನುಸರಿಸುತ್ತೆ, ಎಲ್ಲಾ ಕಡೆಯಿಂದಲೂ ಒಮ್ಮೆಲೆ ಹೇಗೆ ಮುಗಿಬೀಳುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೋ ಫ್ರೆಂಡ್ಸ್, ಇದಾಗಿತ್ತು ಇತ್ತೀಚೆಗೆ ಇರಾನ್ ಕಮಾಂಡರ್ಸ್ ಹೊಡೆಯೋಕೆ ಇಸ್ರೇಲ್ ಏನೆಲ್ಲ ಮಾಡಿತ್ತು ಅಂತ ತಿಳಿಸೋ ಪ್ರಯತ್ನ. ನಿಮಗೆ ಈ ಬಗ್ಗೆ ಏನ್ ಅನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಮತ್ತಷ್ಟು ಇಂತಹ ಮಾಹಿತಿಗಳಿಗಾಗಿ ಮಸ್ತ್ ಮಗ ಚಾನೆಲ್ನ ಫಾಲೋ ಮಾಡಿ. ಧನ್ಯವಾದ.